ಭೀಮರಾಯ್ ಅಂದ್ರೇ ಸ್ವಲ್ಪ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ. ನಮ್ಮ ತಂದೆ ಥರನೇ ತುಂಬ ಒಳ್ಳೆಯವನು, ಒಳ್ಳೆಯ ವ್ಯಕ್ತಿ, ಎಲ್ಲರ ಜೊತೆ ಆರಾಮಾಗಿರ್ತಾನೆ. ಕೆಲಸ ಮಾಡಿ ಬರ್ತಾನೆ, ಮನೇಲಿ ಇರ್ತಾನೆ. ನಮ್ಮ ಮಗ ಅಲ್ಲಿ ಇಲ್ಲಿ ಹೋಗಲ್ಲ, ದುಡ್ಡನ ನಮಗೆಲ್ಲ ತಂದು ಕೊಡ್ತಾನೆ, ನಮಗೆಲ್ಲ ಸಹಕಾರ ಮಾಡ್ಯಾನ ಮನೆ ಕಟ್ಟಾಗ. ಅವ್ನು ನಾವು ಒಂದು ಫ್ರೆಂಡ್ ಆಗಿರೋದು ನಮ್ಮ ಹೆಮ್ಮೆ. ನಮಸ್ಕಾರ, ನನ್ನ ಹೆಸರು ಭೀಮರಾಯ್. ನಮ್ಮದು ನೇಟಿವ್ ಪ್ಲೇಸ್ ಬಂದು ರಾಯಚೂರು. ನಮ್ಮ ತಾಯಿಗೆ 5 ಜನ ಮಕ್ಕಳು, ನಾನು 4ನೇ ಮಗ. ನಮ್ಮ ಊರಿನಲ್ಲಿ ಮಳೆ ಇರಲಿಲ್ಲ, ಜಮೀನುಗಳು ಸರಿಯಾಗಿ ಬೆಳಿಲಿಲ್ಲ. ಅದಕ್ಕೆಲ್ಲ ಇಲ್ಲಿಗೆ ಬಂದುಬಿಟ್ವಿ ಬೆಂಗಳೂರಿಗೆ. ಚೆನ್ನಾಗಿ ಕೆಲಸ ಐತೆ, ಹೋಗ್ಬೇಕಂತ. ನಮ್ಮ ಮಾವರು ಸಾಯುವಾಗ ಇವನು ಭೀಮ್ ಅಂಬವನು 7-8 ವರ್ಷದ ಹುಡುಗ. ನಾವು ಇಲ್ಲಿ ಬಂದು ಒಂದು ಸೈಟ್ ತೊಗೊಂಡಿದ್ದೀವಿ. ಅದರಲ್ಲಿ ನಮ್ಮ ತಮ್ಮನ ಓದಿಸಿ ನಮ್ಮಮ್ಮ ತುಂಬ ಕಷ್ಟಬಿದ್ದು ಇದು ಮಾಡಿದ್ದಾಳೆ. ಎಂಫಸಿಸಲ್ಲಿ ಮತ್ತೆ ಮಾಡ್ತಾರೋ ಒಬ್ರು ಕೊಲೀಗ್ ಫ್ರೆಂಡು, ಅವರು ಜನಲಕ್ಷ್ಮಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು, ಈ ಥರ ಆಪರ್ಚುನಿಟಿ ಇದೆ ಅಂದ್ಬಿಟ್ಟು. ಅದರಿಂದ ನಮ್ಗೆ ಗೊತ್ತಾಯ್ತು ಜನಲಕ್ಷ್ಮಿಯಲ್ಲಿ ವೇಕೆನ್ಸಿ ಇದೆ ಅಂದ್ಬಿಟ್ಟು. ಅವರು ನನಗೆ ಕಲೆಕ್ಷನ್ ಎಕ್ಸಿಕ್ಯೂಟಿವ್ಗೆ ಪೋಸ್ಟ್ಗೆ ಖಾಲಿ ಇದೆ, ನೀನು ಕಲೆಕ್ಷನ್ ಎಕ್ಸಿಕ್ಯೂಟಿವ್ಗೆ ಜಾಯ್ನ್ ಆಗ್ತೀಯ ಅಂತ ಕೇಳಿದ್ರು. ಆಲ್ರೆಡಿ ಕ್ಯಾಶಿಯರ್ ಜಾಬಲ್ಲಿ ಎಕ್ಸ್ಪೀರಿಯನ್ಸ್ ಇದರಿಂದ ನನಗೆ ಕ್ಯಾಶಿಯರ್ ಪೋಸ್ಟ್ ಕೊಟ್ಟರೆ ನಾನು ಜನಲಕ್ಷ್ಮಿಯಲ್ಲಿ ಜಾಯ್ನ್ ಆಗ್ತೀನಿ ಅಂತ ಹೇಳಿದೆ. ಫ್ರೆಂಡ್ ಸರ್ಕಲಲ್ಲಿ ತುಂಬ ಒಳ್ಳೆ ಫ್ರೆಂಡ್ಸ್ ಇಟ್ಕೊಂಡಿದ್ದಾರೆ. ನಮಗೂ ಖುಷಿ ಆಗುತ್ತೆ ಅಂತ ಅವ್ರ ಜೊತೆ ಇರೋದಕ್ಕೆ. ನನಗೆ ತುಂಬ ಪ್ರಾಬ್ಲಮ್ ಆಗಿತ್ತು, ಆ ಟೈಮಲ್ಲಿ ನನಗೆ ಫೈನಾನ್ಷಿಯಲ್ ಆಗಿ ತುಂಬ ಹೆಲ್ಪ್ ಮಾಡಿದ್ದಾನೆ. ನಾವು ಚಿಕ್ಕ ವಯಸ್ಸಿಂದನೇ ಅವರು ನಮ್ಮನ್ನು ದುಡಿದು ಸಂಪಾದನೆ ಮಾಡಿ ನಮಗೆ ಈ ಲೆವೆಲ್ಗೆ ಏನು ತಂದಿದ್ರು ಅಂದರೆ ನಮ್ಮ ತಾಯಿ ಕಾರಣ. ನನ್ನ ಲೈಫಲ್ಲಿ ರೋಲ್ ಮಾಡಲ್ ಅಂದರೆ ನಮ್ಮ ತಾಯಿನೇ.